ಹಕ್ಕಾ ನೂಡಲ್ಸ್ ವೀಕ್ಷಕರೇ, ಇದನ್ನು ಒಂದು ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಬೇಯಿಸ್ಕೊಂಡು ಆನಂತರ ಪನ್ನೀರ್ ಹಾಕಿ ಮಾಡಿದ್ದೀನಿ. ಸ್ವಲ್ಪ ಹೆಲ್ದಿಯಾಗಿರಲಿ ಅಂತ ಪನ್ನೀರ್ ಕ್ಯೂಬ್ಸ್ ಥರ ಕಟ್ ಮಾಡಿ ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿ ಆಮೇಲೆ ಅದು ಸೈಡಿಗೆ ಎತ್ತಿಟ್ಕೊಂಬಿಡಿ. ನೀವು ಬೆಣ್ಣೆನಲ್ಲಾದರೂ ಬೇಯಿಸ್ಕೊಳ್ಳಿ ಅಥವಾ ಅದು ಫ್ರೈ ಮಾಡ್ಕೊಳ್ಳಿ, ಇಲ್ಲ ಎಣ್ಣೆಯಲ್ಲಾದರೂ ಮಾಡ್ಕೊಳ್ಳಿ. ನಾನು ಈ ಥರ ತರಕಾರಿಗಳನ್ನೆಲ್ಲ 1 ಬೈ 1 ಏನೂ ಇಲ್ಲ, ಕ್ಯಾರೆಟು, ಮಾಮೂಲಿ ಈರುಳ್ಳಿ, ಆಲೂಗಡ್ಡೆ ಏನಿರುತ್ತೋ ಮನೇಲಿ ಅದು, ಬಟಾಣಿ ಆಪ್ಷನಲ್, ಈ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಇದು ಆ್ಯಕ್ಚುಲಿ ನಾನು ಮ್ಯಾಗಿ ಮಸಾಲ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಮಾಡಿದೆ. ಈ ಒಂದು ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಇದ್ದರೆ ಕ್ಯಾರೆಟ್ ಹಾಕಿ, ಬೀನ್ಸು ಎಲ್ಲ ಸ್ವಲ್ಪ ಉದ್ದುದ್ದ ಹಚ್ಕೊಳ್ಳಿ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಮಾಡಿದಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ವೀಕ್ಷಕರು. ನಾನು ಸೋಯಾ ಸಾಸು, ಮಾಮೂಲಿ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು ಹಾಕಿಬಿಟ್ಟು, ಸಾಸ್ ಹಾಕಿದ ಮೇಲೆ ಜಾಸ್ತಿ ಇದು ಮಾಡಬೇಡಿ ಫ್ರೈ ಮಾಡೋದು. ಆನಂತರ ಈ ಮ್ಯಾಗಿ ಹಾಕಿಬಿಟ್ಟು ಆಮೇಲೆ ಚೆನ್ನಾಗಿ ನಾವೇನು ಕಲಿಸ್ತೀವಲ್ಲ ಕೆಳಗಡೆ ಮೇಲೆ ಆದಮೇಲೆ ನೀವು ಇದಕ್ಕೆ ಪನ್ನೀರೇನು ಮೊದಲೇ ಫ್ರೈ ಮಾಡಿಟ್ಕೊಂಡಿರ್ತೀನಲ್ಲ ಅದನ್ನು ಹಾಕಿ ಮಕ್ಕಳಿಗೆ ತಿನ್ನೋಕ್ಕೆ ಕೊಡಿ ವೀಕ್ಷಕರೇ. ಈ ಕಡೆ ಮ್ಯಾಗಿಗಿಂತಲೂ ಈ ಹಕ್ಕಾ ನೂಡಲ್ಸು ಚೆನ್ನಾಗಿರುತ್ತೆ. ಆಮೇಲೆ ಈ ಪನ್ನೀರ್ ಹಾಕಿರೋದ್ರಿಂದ ಮಕ್ಕಳು ಖುಷಿಯಿಂದ ತಿಂತಾರೆ. ಈ ಥರ 2 ಕೈಲೂ ಕೆಳಗೆ ಮೇಲೆ ಮಾಡಿ, ಆವಾಗ ಎಲ್ಲ ಕಡೆಯೂ ಖಾರ ಉಪ್ಪು ಈಕ್ವಲಾಗಿ ಅಂಟ್ಕೊಳ್ಳುತ್ತೆ ಮ್ಯಾಗಿಗೆ, ಮಕ್ಕಳು ಖುಷಿಯಿಂದ ತಿಂತಾರೆ ವೀಕ್ಷಕರೇ. ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ಈ ಒಂದು ತಿಂಡಿ ಇಷ್ಟ ಆಗಿದ್ದರೆ. ಮತ್ತು ಮುಂದಿನ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.